ಭಗವದ್ಗೀತೆಗಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಭಗವದ್ಗೀತೆಯ ಬಗ್ಗೆ ಮಾಹಿತಿಗಾಗಿ ಈ ಚಾನೆಲ್ಗೆ ಚಂದಾದಾರರಾಗಿ ಸಬ್ಸ್ಕ್ರೈಬ್. ಭಗವದ್ಗೀತೆ ಅಧ್ಯಾಯ 4 ಶ್ಲೋಕ 38 ಜ್ಞಾನದ ಪವಿತ್ರತೆ ಮತ್ತು ಅದರ ಪ್ರಾಪ್ತಿ. ಶ್ಲೋಕ: ನ ಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ ವಿಂದತಿ. 38. ಅರ್ಥ: ನಿಜವಾಗಿಯೂ ಈ ಜಗತ್ತಿನಲ್ಲಿ ಜ್ಞಾನಕ್ಕೆ ಸಮನಾದ ಪವಿತ್ರವಾದುದು ಯಾವುದೂ ಇಲ್ಲ. ಅಂತಹ ಜ್ಞಾನವನ್ನು ಯೋಗದಲ್ಲಿ ಪರಿಪೂರ್ಣನಾದವನು ತಾನಾಗಿಯೇ ಕಾಲಕ್ರಮೇಣ ತನ್ನಲ್ಲಿಯೇ ಕಂಡುಕೊಳ್ಳುತ್ತಾನೆ. ಈ ಶ್ಲೋಕದಲ್ಲಿ ಕೃಷ್ಣನು ಜ್ಞಾನದ ಅಸಾಧಾರಣ ಪವಿತ್ರತೆಯನ್ನು ಒತ್ತಿ ಹೇಳುತ್ತಾನೆ ಮತ್ತು ಆ ಜ್ಞಾನವನ್ನು ಹೇಗೆ ಪಡೆಯಬಹುದು ಎಂಬುದನ್ನು ವಿವರಿಸುತ್ತಾನೆ. ವಿವರಣೆ: 1. ಜ್ಞಾನದ ಪರಮ ಪವಿತ್ರತೆ. ಕೃಷ್ಣನು ಸ್ಪಷ್ಟವಾಗಿ ಹೇಳುತ್ತಾನೆ, ಈ ಜಗತ್ತಿನಲ್ಲಿ ಜ್ಞಾನಕ್ಕೆ ಸಮನಾದ ಪವಿತ್ರವಾದುದು ಯಾವುದೂ ಇಲ್ಲ. ಜ್ಞಾನವು ಎಲ್ಲಾ ರೀತಿಯ ಕಲ್ಮಶಗಳನ್ನು, ಪಾಪಗಳು, ಅಜ್ಞಾನ, ಆಸೆಗಳು, ಅಹಂಕಾರ ಸಂಪೂರ್ಣವಾಗಿ ನಾಶಪಡಿಸುವ ಶಕ್ತಿಯನ್ನು ಹೊಂದಿದೆ. ಯಾವುದೇ ತೀರ್ಥಯಾತ್ರೆ, ದಾನ, ತಪಸ್ಸು ಅಥವಾ ಇತರ ಕರ್ಮಗಳು ಜ್ಞಾನವು ನೀಡುವಷ್ಟು ಆಳವಾದ ಮತ್ತು ಶಾಶ್ವತವಾದ ಶುದ್ಧತೆಯನ್ನು ನೀಡಲು ಸಾಧ್ಯವಿಲ್ಲ. ಜ್ಞಾನವೇ ಅಂತಿಮ ಶುದ್ಧೀಕರಣದ ಸಾಧನವಾಗಿದೆ. 2. ಜ್ಞಾನದ ಆಂತರಿಕ ಪ್ರಾಪ್ತಿ. ಅಂತಹ ಪವಿತ್ರ ಜ್ಞಾನವನ್ನು ಯೋಗದಲ್ಲಿ ಪರಿಪೂರ್ಣನಾದವನು ತಾನಾಗಿಯೇ ಕಾಲಕ್ರಮೇಣ ತನ್ನಲ್ಲಿಯೇ ಕಂಡುಕೊಳ್ಳುತ್ತಾನೆ. ಇಲ್ಲಿ ಯೋಗ ಎಂದರೆ ಕೇವಲ ದೈಹಿಕ ವ್ಯಾಯಾಮಗಳಲ್ಲ, ಬದಲಿಗೆ ಕರ್ಮಯೋಗ, ಭಕ್ತಿಯೋಗ ಮತ್ತು ಧ್ಯಾನಯೋಗ ಸೇರಿದಂತೆ ಎಲ್ಲಾ ರೀತಿಯ ಆಧ್ಯಾತ್ಮಿಕ ಅಭ್ಯಾಸಗಳಲ್ಲಿ ನಿರಂತರವಾಗಿ ತೊಡಗಿ ತಮ್ಮ ಮನಸ್ಸು, ಇಂದ್ರಿಯಗಳನ್ನು ನಿಯಂತ್ರಿಸಿ ಶುದ್ಧಗೊಳಿಸಿಕೊಂಡವನು. ಈ ಜ್ಞಾನವು ಹೊರಗಿನಿಂದ ಯಾರೂ ಕೊಡುವಂತದ್ದಲ್ಲ, ಬದಲಿಗೆ ವ್ಯಕ್ತಿಯೊಳಗೆ ಸುಪ್ತವಾಗಿರುವ ಸತ್ಯದ ಅರಿವು. ನಿರಂತರ ಸಾಧನೆಯ ಮೂಲಕ ಮನಸ್ಸು ಶಾಂತವಾದಾಗ ಈ ಆಂತರಿಕ ಜ್ಞಾನವು ಸ್ವಯಂ ಪ್ರಕಾಶಿತವಾಗುತ್ತದೆ. ಕಾಲಕ್ರಮೇಣ ಎಂದರೆ ಜ್ಞಾನದ ಪ್ರಾಪ್ತಿಯು ತಕ್ಷಣವೇ ಆಗುವ ಪ್ರಕ್ರಿಯೆಯಲ್ಲ, ಬದಲಿಗೆ ನಿರಂತರ ಸಾಧನೆ, ಶ್ರದ್ಧೆ ಮತ್ತು ತಾಳ್ಮೆಯಿಂದ ಕ್ರಮೇಣವಾಗಿ ಪ್ರಕಟಗೊಳ್ಳುತ್ತದೆ. ಮಹತ್ವ: ಜ್ಞಾನದ ಶುದ್ಧೀಕರಣ ಶಕ್ತಿ. ಜ್ಞಾನವು ಪಾಪಗಳಿಂದ ಮತ್ತು ಅಜ್ಞಾನದಿಂದ ಸಂಪೂರ್ಣವಾಗಿ ಮುಕ್ತಿ ನೀಡುವ ಏಕೈಕ ಸಾಧನವಾಗಿದೆ. ಆಂತರಿಕ ಅನ್ವೇಷಣೆ. ನಿಜವಾದ ಜ್ಞಾನವು ವ್ಯಕ್ತಿಯ ಸ್ವಂತ ಅಂತರಂಗದಲ್ಲಿಯೇ ಪ್ರಕಟಗೊಳ್ಳುತ್ತದೆ. ಸಾಧನೆಯ ಅವಶ್ಯಕತೆ. ಜ್ಞಾನವು ಸುಲಭವಾಗಿ ದೊರೆಯುವುದಿಲ್ಲ. ಯೋಗದ ವಿವಿಧ ಮಾರ್ಗಗಳಲ್ಲಿ ನಿರಂತರ ಅಭ್ಯಾಸ ಮತ್ತು ಶುದ್ಧೀಕರಣದಿಂದ ಮಾತ್ರ ಅದನ್ನು ಸಾಧಿಸಲು ಸಾಧ್ಯ. ಈ ಶ್ಲೋಕವು ಜ್ಞಾನದ ಅಪ್ರತಿಮ ಮಹತ್ವ ಮತ್ತು ಅದನ್ನು ಪಡೆಯಲು ಬೇಕಾದ ಆಧ್ಯಾತ್ಮಿಕ ಸಾಧನೆಯ ಮಾರ್ಗವನ್ನು ಮನವರಿಕೆ ಮಾಡಿಕೊಡುತ್ತದೆ. ಭಗವದ್ಗೀತೆ ಅಧ್ಯಾಯ 4 ಶ್ಲೋಕ 39 ಜ್ಞಾನ ಪ್ರಾಪ್ತಿಯ ಗುಣಗಳು ಮತ್ತು ಅದರ ಫಲ. ಶ್ಲೋಕ: ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಃ ಸಂಯತೇಂದ್ರಿಯಃ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತಿ. 39. ಅರ್ಥ: ಶ್ರದ್ಧೆಯುಳ್ಳವನು ಶ್ರದ್ಧಾವಾನ್, ಜ್ಞಾನದಲ್ಲಿ ತತ್ಪರನಾದವನು ತತ್ಪರಃ ಮತ್ತು ಇಂದ್ರಿಯಗಳನ್ನು ನಿಯಂತ್ರಿಸಿದವನು ಸಂಯತೇಂದ್ರಿಯಃ ಜ್ಞಾನವನ್ನು ಪಡೆಯುತ್ತಾನೆ. ಲಭತೆ ಜ್ಞಾನಂ. ಜ್ಞಾನವನ್ನು ಪಡೆದ ನಂತರ ಜ್ಞಾನಂ ಲಬ್ಧ್ವಾ ಶೀಘ್ರವಾಗಿ, ಅಚಿರೇಣ ಪರಮಶಾಂತಿಯನ್ನು, ಪರಾಂ ಶಾಂತಿಂ ಹೊಂದುತ್ತಾನೆ. ಅಧಿಗಚ್ಚತಿ. ಈ ಶ್ಲೋಕವು ಭಗವದ್ಗೀತೆಯ 4ನೇ ಅಧ್ಯಾಯದಲ್ಲಿ ಹಿಂದಿನ ಶ್ಲೋಕಗಳಲ್ಲಿ 4.33 38 ಜ್ಞಾನದ ಮಹತ್ವ ಮತ್ತು ಪವಿತ್ರತೆಯನ್ನು ವಿವರಿಸಿದ ನಂತರ ಜ್ಞಾನವನ್ನು ಪಡೆಯಲು ಅಗತ್ಯವಾದ ನಿರ್ದಿಷ್ಟ ಗುಣಗಳನ್ನು ವಿವರಿಸುತ್ತದೆ. ಅಷ್ಟೇ ಅಲ್ಲದೆ ಅಂತಹ ಜ್ಞಾನವನ್ನು ಪಡೆದ ನಂತರ ದೊರೆಯುವ ಅಂತಿಮ ಫಲವನ್ನು ಇದು ಸ್ಪಷ್ಟಪಡಿಸುತ್ತದೆ. ವಿವರವಾದ ವಿವರಣೆ. ಈ ಶ್ಲೋಕವು ಜ್ಞಾನವನ್ನು ಪಡೆಯಲು 3 ಪ್ರಮುಖ ಅರ್ಹತೆಗಳನ್ನು ಎತ್ತಿ ತೋರಿಸುತ್ತದೆ. 1. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಶ್ರದ್ಧೆಯುಳ್ಳವನು ಜ್ಞಾನವನ್ನು ಪಡೆಯುತ್ತಾನೆ. ಶ್ರದ್ಧಾವಾನ್ ಶ್ರದ್ಧೆಯುಳ್ಳವನು. ಇಲ್ಲಿ ಶ್ರದ್ಧೆ ಎಂದರೆ ಕೇವಲ ಕುರುಡು ನಂಬಿಕೆಯಲ್ಲ, ಬದಲಿಗೆ ಗುರು, ಶಾಸ್ತ್ರ ಮತ್ತು ಭಗವಂತನ ವಚನಗಳಲ್ಲಿ ದೃಢವಾದ ನಂಬಿಕೆ, ವಿಶ್ವಾಸ ಮತ್ತು ಆಳವಾದ ಭರವಸೆ. ಇದು ಜ್ಞಾನದ ಅನ್ವೇಷಣೆಗೆ ಮೂಲಭೂತ ಅವಶ್ಯಕತೆಯಾಗಿದೆ. ಶ್ರದ್ಧೆ ಇಲ್ಲದೆ ಯಾವುದೇ ಆಧ್ಯಾತ್ಮಿಕ ಸಾಧನೆಯಲ್ಲಿ ಮುಂದುವರಿಯಲು ಸಾಧ್ಯವಿಲ್ಲ, ಏಕೆಂದರೆ ಅದು ಸಂದೇಹಗಳನ್ನು ದೂರವಿಟ್ಟು ಮಾರ್ಗದಲ್ಲಿ ದೃಢವಾಗಿ ನಿಲ್ಲಲು ಸಹಾಯ ಮಾಡುತ್ತದೆ. 2. ತತ್ಪರಃ. ಜ್ಞಾನದಲ್ಲಿ ತತ್ಪರನಾದವನು. ತತ್ಪರಃ ಅದರಲ್ಲಿ ತತ್ಪರನಾದವನು, ಸಂಪೂರ್ಣವಾಗಿ ಸಮರ್ಪಿತನಾದವನು. ಇಲ್ಲಿ ತತ್ ಎಂದರೆ ಜ್ಞಾನ, ಅಂದರೆ ಜ್ಞಾನವನ್ನು ಪಡೆಯುವಲ್ಲಿ ಅತ್ಯಂತ ಆಸಕ್ತಿ, ಏಕಾಗ್ರತೆ ಮತ್ತು ನಿರಂತರ ಪ್ರಯತ್ನವನ್ನು ಹೊಂದಿದವನು. ಇದು ಕೇವಲ ಒಂದು ಆಸೆಯಾಗಿರದೆ ಜೀವನದ ಪರಮ ಗುರಿಯಾಗಿಸಿಕೊಂಡು ಅದಕ್ಕಾಗಿ ತಮ್ಮ ಸಮಯ, ಶಕ್ತಿ ಮತ್ತು ಮನಸ್ಸನ್ನು ಸಂಪೂರ್ಣವಾಗಿ ಮೀಸಲಿಡುವ ಗುಣವಾಗಿದೆ. 3. ಸಂಯತೇಂದ್ರಿಯಃ. ಇಂದ್ರಿಯಗಳನ್ನು ನಿಯಂತ್ರಿಸಿದವನು. ಸಂಯತೇಂದ್ರಿಯಃ ಇಂದ್ರಿಯಗಳನ್ನು ನಿಯಂತ್ರಿಸಿದವನು ಅಂದರೆ ತಮ್ಮ ಮನಸ್ಸು ಮತ್ತು ಇಂದ್ರಿಯಗಳನ್ನು ವಿಷಯಗಳ ಆಕರ್ಷಣೆಯಿಂದ ಹಿಡಿದಿಟ್ಟುಕೊಂಡು ಅವುಗಳ ಮೇಲೆ ಹತೋಟಿ ಸಾಧಿಸಿದವನು.
ಇಂದ್ರಿಯಗಳ ನಿಯಂತ್ರಣವಿಲ್ಲದೆ ಮನಸ್ಸು ಅಸ್ಥಿರವಾಗಿರುತ್ತದೆ ಮತ್ತು ಅಂತಹ ಅಸ್ಥಿರ ಮನಸ್ಸಿನಿಂದ ಜ್ಞಾನವನ್ನು ಗ್ರಹಿಸಲು ಅಥವಾ ಧ್ಯಾನದಲ್ಲಿ ತೊಡಗಲು ಸಾಧ್ಯವಿಲ್ಲ. ಇದು ಜ್ಞಾನ ಪ್ರಾಪ್ತಿಗೆ ಅತ್ಯಗತ್ಯವಾದ ಮಾನಸಿಕ ಸ್ಥಿರತೆ ಮತ್ತು ಶುದ್ಧತೆಯನ್ನು ಸೂಚಿಸುತ್ತದೆ. ಜ್ಞಾನ ಪ್ರಾಪ್ತಿಯ ಫಲ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತಿ. ಜ್ಞಾನವನ್ನು ಪಡೆದ ನಂತರ ಶೀಘ್ರವಾಗಿ ಪರಮಶಾಂತಿಯನ್ನು ಹೊಂದುತ್ತಾನೆ. ಜ್ಞಾನಂ ಲಬ್ಧ್ವಾ ಜ್ಞಾನವನ್ನು ಪಡೆದ ನಂತರ ಇಲ್ಲಿ ಮೇಲೆ ತಿಳಿಸಿದ ಗುಣಗಳನ್ನು ಬೆಳೆಸಿಕೊಂಡವನು ಗುರುಗಳ ಕೃಪೆಯಿಂದ ನಿಜವಾದ ಆತ್ಮಜ್ಞಾನ ಅಥವಾ ಬ್ರಹ್ಮಜ್ಞಾನವನ್ನು ಪಡೆಯುತ್ತಾನೆ. ಪರಾಂ ಶಾಂತಿಂ ಪರಮಶಾಂತಿಯನ್ನು. ಇದು ಲೌಕಿಕವಾದ ತಾತ್ಕಾಲಿಕ ಶಾಂತಿಯಲ್ಲ, ಬದಲಿಗೆ ಎಲ್ಲಾ ದುಃಖಗಳು, ಭ್ರಮೆಗಳು, ಆಸೆಗಳು ಮತ್ತು ಕರ್ಮಬಂಧನಗಳಿಂದ ಮುಕ್ತಿ ಪಡೆದಾಗ ದೊರೆಯುವ ಶಾಶ್ವತ, ಅಚಲ ಮತ್ತು ಅಪ್ರತಿಮವಾದ ಆನಂದ ಮತ್ತು ಶಾಂತಿ. ಇದನ್ನು ಮೋಕ್ಷ ಅಥವಾ ನಿರ್ವಾಣ ಸ್ಥಿತಿ ಎಂದು ಕರೆಯಲಾಗುತ್ತದೆ. ಅಚಿರೇಣಾಧಿಗಚ್ಚತಿ ಶೀಘ್ರವಾಗಿ ಹೊಂದುತ್ತಾನೆ. ಇದರರ್ಥ ಒಮ್ಮೆ ನಿಜವಾದ ಜ್ಞಾನವು ಉದಯಿಸಿದರೆ ಮೋಕ್ಷ ಮತ್ತು ಪರಮಶಾಂತಿಯ ಪ್ರಾಪ್ತಿಯು ದೂರವಿರುವುದಿಲ್ಲ, ಅದು ತಕ್ಷಣವೇ ಅಥವಾ ಅಲ್ಪಕಾಲದಲ್ಲಿಯೇ ಲಭಿಸುತ್ತದೆ. ಜ್ಞಾನವು ಅಜ್ಞಾನವನ್ನು ನಾಶಪಡಿಸಿದ ನಂತರ ಶಾಂತಿಯು ಸಹಜವಾಗಿ ಅನುಭವಕ್ಕೆ ಬರುತ್ತದೆ. ಈ ಶ್ಲೋಕದ ಮಹತ್ವ. ಜ್ಞಾನ ಪ್ರಾಪ್ತಿಯ ಷರತ್ತುಗಳು. ಇದು ಜ್ಞಾನವನ್ನು ಪಡೆಯಲು ಕೇವಲ ಭೌತಿಕ ಸಾಮರ್ಥ್ಯವಲ್ಲದೆ ಆಂತರಿಕ ಗುಣಗಳಾದ ಶ್ರದ್ಧೆ, ಸಮರ್ಪಣೆ ಮತ್ತು ಆತ್ಮನಿಯಂತ್ರಣವು ಅನಿವಾರ್ಯ ಎಂಬುದನ್ನು ಒತ್ತಿ ಹೇಳುತ್ತದೆ. ಜ್ಞಾನದ ಅಂತಿಮ ಫಲ. ಜ್ಞಾನವು ಕೇವಲ ಬೌದ್ಧಿಕ ತೃಪ್ತಿ ನೀಡುವುದಿಲ್ಲ, ಬದಲಿಗೆ ಎಲ್ಲಾ ದುಃಖಗಳಿಂದ ಮುಕ್ತಿ ನೀಡಿ ಪರಮ ಶಾಂತಿಯನ್ನು ಪ್ರದಾನ ಮಾಡುತ್ತದೆ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಆತ್ಮ ಸಾಕ್ಷಾತ್ಕಾರದ ಮಾರ್ಗ. ಇದು ಜ್ಞಾನಯೋಗದ ಪ್ರಮುಖ ಗುಣಲಕ್ಷಣಗಳನ್ನು ವಿವರಿಸುತ್ತದೆ. ಅಲ್ಲಿ ವ್ಯಕ್ತಿಯು ಈ ಗುಣಗಳನ್ನು ಬೆಳೆಸಿಕೊಳ್ಳುವ ಮೂಲಕ ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಸಾಗುತ್ತಾನೆ. ಆಶಾದಾಯಕ ಸಂದೇಶ. ಸರಿಯಾದ ಪ್ರಯತ್ನ ಮತ್ತು ಗುಣಗಳೊಂದಿಗೆ ಜ್ಞಾನವನ್ನು ಸಾಧಿಸಬಹುದು ಮತ್ತು ಅದರ ಫಲವಾಗಿ ಶಾಶ್ವತ ಶಾಂತಿಯನ್ನು ಪಡೆಯಬಹುದು ಎಂಬ ಆಶಾದಾಯಕ ಸಂದೇಶವನ್ನು ಇದು ನೀಡುತ್ತದೆ. ಸಂಕ್ಷಿಪ್ತವಾಗಿ 39ನೇ ಶ್ಲೋಕದಲ್ಲಿ ಶ್ರೀಕೃಷ್ಣನು ಶ್ರದ್ಧಾವಂತನಾಗಿ, ಜ್ಞಾನದಲ್ಲಿ ತತ್ಪರನಾಗಿ ಮತ್ತು ಇಂದ್ರಿಯಗಳನ್ನು ನಿಯಂತ್ರಿಸಿದವನು ಜ್ಞಾನವನ್ನು ಪಡೆಯುತ್ತಾನೆ ಎಂದು ಹೇಳುತ್ತಾನೆ. ಅಂತಹ ಜ್ಞಾನವನ್ನು ಪಡೆದ ನಂತರ ಅವನು ಶೀಘ್ರವಾಗಿಯೇ ಶಾಶ್ವತವಾದ ಪರಮಶಾಂತಿಯನ್ನು ಹೊಂದುತ್ತಾನೆ. ಇದು ಜ್ಞಾನ ಪ್ರಾಪ್ತಿಗೆ ಬೇಕಾದ ಗುಣಗಳು ಮತ್ತು ಅದರ ಅಂತಿಮ ಲಾಭವನ್ನು ಸ್ಪಷ್ಟಪಡಿಸುತ್ತದೆ. ಭಗವದ್ಗೀತೆ ಅಧ್ಯಾಯ 4 ಶ್ಲೋಕ 40. ಅಜ್ಞಾನಿ, ಅಶ್ರದ್ಧಾವಂತ ಮತ್ತು ಸಂಶಯಾತ್ಮನ ಗತಿ. ಶ್ಲೋಕ. ಅಜ್ಞಶ್ಚಾಶ್ರದ್ಧಧಾನಶ್ಚ ಸಂಶಯಾತ್ಮ ವಿನಶ್ಯತಿ. ನಾಯಂ ಲೋಕೋರಸ್ತಿನ ಪರೋನ ಸುಖಂ ಸಂಶಯಾತ್ಮನಃ. 40. ಅರ್ಥ. ಅಜ್ಞಾನಿಯು ಅಜ್ಞಃ, ಶ್ರದ್ಧೆ ಇಲ್ಲದವನು ಅಶ್ರದ್ಧಧಾನಶ್ಚ ಮತ್ತು ಸಂದೇಹಾತ್ಮನು ಸಂಶಯಾತ್ಮ ವಿನಾಶ ಹೊಂದುತ್ತಾನೆ. ವಿನಶ್ಯತಿ. ಸಂದೇಹಾತ್ಮನಿಗೆ ಸಂಶಯಾತ್ಮನಃ ಈ ಲೋಕವೂ ಇಲ್ಲ, ನಾಯಂ ಲೋಕೋಲಸ್ತಿ ಪರಲೋಕವೂ ಇಲ್ಲ, ನ ಪರೋ ಮತ್ತು ಸುಖವೂ ಇಲ್ಲ, ನ ಸುಖಂ. ಈ ಶ್ಲೋಕವು ಭಗವದ್ಗೀತೆಯ 4ನೇ ಅಧ್ಯಾಯದಲ್ಲಿ ಜ್ಞಾನಕರ್ಮ ಸಂನ್ಯಾಸ ಯೋಗ ಜ್ಞಾನದ ಮಹತ್ವವನ್ನು ವಿವರಿಸಿದ ನಂತರ ಜ್ಞಾನವನ್ನು ಪಡೆಯಲು ಅಡ್ಡಿಯಾಗುವ ಪ್ರಮುಖ ದೋಷಗಳನ್ನು ಎತ್ತಿ ತೋರಿಸುತ್ತದೆ. ಜ್ಞಾನದ ಅನುಪಸ್ಥಿತಿ, ಶ್ರದ್ಧೆಯ ಕೊರತೆ ಮತ್ತು ಸಂದೇಹದಿಂದ ಉಂಟಾಗುವ ವಿನಾಶಕಾರಿ ಪರಿಣಾಮಗಳನ್ನು ಕೃಷ್ಣನು ಇಲ್ಲಿ ಸ್ಪಷ್ಟವಾಗಿ ವಿವರಿಸುತ್ತಾನೆ. ವಿವರವಾದ ವಿವರಣೆ. ಈ ಶ್ಲೋಕವು ಜ್ಞಾನದಿಂದ ವಂಚಿತರಾದ 3 ರೀತಿಯ ಜನರನ್ನು ವಿವರಿಸುತ್ತದೆ. ಅವರ ಗತಿಯು ವಿನಾಶದತ್ತ ಇರುತ್ತದೆ. 1. ಅಜ್ಞಃ, ಅಜ್ಞಾನಿ. ಅಜ್ಞಾನಿ ಎಂದರೆ ಶಾಸ್ತ್ರೀಯ ಜ್ಞಾನವಿಲ್ಲದವನು ಅಥವಾ ಸತ್ಯದ ಬಗ್ಗೆ ಅರಿವಿಲ್ಲದವನು. ಹಿಂದಿನ ಶ್ಲೋಕಗಳಲ್ಲಿ ಜ್ಞಾನದ ಅಸೀಮ ಮಹತ್ವವನ್ನು ಒತ್ತಿ ಹೇಳಿದ ಕೃಷ್ಣ, ಜ್ಞಾನವಿಲ್ಲದವನು ಅಂಧಕಾರದಲ್ಲಿಯೇ ಇರುತ್ತಾನೆ ಎಂದು ಸೂಚಿಸುತ್ತಾನೆ. ಅಂತಹವನು ಕರ್ಮದ ನಿಜವಾದ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಲು ವಿಫಲನಾಗಿ ಕರ್ಮಬಂಧನಕ್ಕೆ ಸಿಲುಕುತ್ತಾನೆ. 2. ಅಶ್ರದ್ಧಧಾನಃ, ಶ್ರದ್ಧೆಯಿಲ್ಲದವನು. ಅಶ್ರದ್ಧಧಾನ ಎಂದರೆ ಗುರು, ಶಾಸ್ತ್ರ, ಭಗವಂತನ ವಚನಗಳು ಅಥವಾ ಆಧ್ಯಾತ್ಮಿಕ ಮಾರ್ಗದ ಬಗ್ಗೆ ನಂಬಿಕೆ ಮತ್ತು ವಿಶ್ವಾಸವಿಲ್ಲದವನು. ಹಿಂದಿನ ಶ್ಲೋಕದಲ್ಲಿ 4.39 ಶ್ರದ್ಧೆಯೇ ಜ್ಞಾನ ಪ್ರಾಪ್ತಿಗೆ ಮೂಲಭೂತ ಗುಣ ಎಂದು ಹೇಳಿದ ಕೃಷ್ಣ, ಶ್ರದ್ಧೆಯಿಲ್ಲದವನಿಗೆ ಜ್ಞಾನವನ್ನು ಪಡೆಯಲು ಸಾಧ್ಯವಿಲ್ಲ ಎಂದು ಇಲ್ಲಿ ಸ್ಪಷ್ಟಪಡಿಸುತ್ತಾನೆ. ಶ್ರದ್ಧೆಯಿಲ್ಲದವನು ಆಧ್ಯಾತ್ಮಿಕ ಮಾರ್ಗದಲ್ಲಿ ಹೆಜ್ಜೆ ಇಡಲು ಸಾಧ್ಯವಿಲ್ಲ, ಏಕೆಂದರೆ ಅವನಿಗೆ ಗುರುವಿನ ಮಾತಿನ ಮೇಲೆ ಅಥವಾ ಶಾಸ್ತ್ರಗಳ ಮೇಲೆ ನಂಬಿಕೆ ಇರುವುದಿಲ್ಲ. 3. ಸಂಶಯಾತ್ಮ, ಸಂದೇಹಾತ್ಮ. ಸಂಶಯಾತ್ಮ ಎಂದರೆ ಸಂದೇಹದಿಂದ ತುಂಬಿದ ಮನಸ್ಸುಳ್ಳವನು. ಇವನು ಅಜ್ಞಾನಿಯಾಗಿಯೂ ಇರಬಹುದು ಅಥವಾ ಶಾಸ್ತ್ರೀಯ ಜ್ಞಾನವಿದ್ದರೂ ಅನುಮಾನಿಸುವ ಸ್ವಭಾವವನ್ನು ಹೊಂದಿರಬಹುದು. ಸಂದೇಹವು ವ್ಯಕ್ತಿಯನ್ನು ಯಾವುದೇ ನಿರ್ಧಾರ ತೆಗೆದುಕೊಳ್ಳಲು ಬಿಡುವುದಿಲ್ಲ ಮತ್ತು ಇದು ಅವನನ್ನು ಆಧ್ಯಾತ್ಮಿಕ ಪಥದಲ್ಲಿ ಮುಂದೆ ಸಾಗಲು ಅಡ್ಡಪಡಿಸುತ್ತದೆ. ಸಂದೇಹವು ಎಲ್ಲಾ ರೀತಿಯ ಪ್ರಗತಿಗೆ ದೊಡ್ಡ ಅಡ್ಡಿಯಾಗಿದೆ. ವಿನಶ್ಯತಿ, ವಿನಾಶ ಹೊಂದುತ್ತಾನೆ.
ಈ 3 ಗುಣಗಳನ್ನು ಹೊಂದಿರುವ ವ್ಯಕ್ತಿ ಆಧ್ಯಾತ್ಮಿಕವಾಗಿ ವಿನಾಶ ಹೊಂದುತ್ತಾನೆ. ಇಲ್ಲಿ ವಿನಾಶ ಎಂದರೆ ಕೇವಲ ದೈಹಿಕ ಸಾವಲ್ಲ, ಬದಲಿಗೆ ಆಧ್ಯಾತ್ಮಿಕವಾಗಿ ಪತನಗೊಳ್ಳುವುದು, ಜೀವನದ ನಿಜವಾದ ಉದ್ದೇಶವನ್ನು ಸಾಧಿಸಲು ವಿಫಲನಾಗುವುದು ಮತ್ತು ಸಂಸಾರ ಚಕ್ರದಲ್ಲಿ ಸಿಲುಕಿಕೊಳ್ಳುವುದು. ಅಂತಹವರು ಸತ್ಯದ ಅರಿವಿನಿಂದ ವಂಚಿತರಾಗಿ ಅಂತಿಮ ಮುಕ್ತಿಯನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ. ನಾಯಂ ಲೋಕೋಲಸ್ತಿನ ಪರೋನ ಸುಖಂ ಸಂಶಯಾತ್ಮನಃ. ಸಂದೇಹಾತ್ಮನಿಗೆ ಈ ಲೋಕವೂ ಇಲ್ಲ, ಪರಲೋಕವೂ ಇಲ್ಲ ಮತ್ತು ಸುಖವೂ ಇಲ್ಲ. ಈ ಭಾಗವು ಸಂದೇಹಾತ್ಮನ ಅತ್ಯಂತ ದುಸ್ಥಿತಿಯನ್ನು ಎತ್ತಿ ತೋರಿಸುತ್ತದೆ. ನಾಯಂ ಲೋಕೋಲಸ್ತಿ, ಈ ಲೋಕವೂ ಇಲ್ಲ ಅಂದರೆ ಅವನು ತನ್ನ ಇಹಲೋಕದ ಜೀವನದಲ್ಲಿಯೂ ನೆಮ್ಮದಿ, ಸಂತೋಷ ಅಥವಾ ಯಶಸ್ಸನ್ನು ಕಾಣುವುದಿಲ್ಲ. ಸಂದೇಹವು ಅವನನ್ನು ದೈನಂದಿನ ಕಾರ್ಯಗಳಲ್ಲಿಯೂ ಹಿಂಜರಿಯುವಂತೆ ಮಾಡುತ್ತದೆ, ಯಾವುದೇ ಕೆಲಸವನ್ನು ಪೂರ್ಣಗೊಳಿಸಲು ಬಿಡುವುದಿಲ್ಲ ಮತ್ತು ಆಂತರಿಕವಾಗಿ ಶಾಂತಿಯನ್ನು ಅನುಭವಿಸಲು ಬಿಡುವುದಿಲ್ಲ. ನ ಪರೋ, ಪರಲೋಕವೂ ಇಲ್ಲ, ಅವನಿಗೆ ಮರಣಾನಂತರದ ಉತ್ತಮ ಗತಿಯೂ ಇಲ್ಲ. ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸದ ಕಾರಣ ಅವನು ಉತ್ತಮ ಲೋಕಗಳನ್ನು ಅಥವಾ ಮೋಕ್ಷವನ್ನು ಪಡೆಯುವುದಿಲ್ಲ. ನ ಸುಖಂ, ಸುಖವೂ ಇಲ್ಲ. ಸಂದೇಹಭರಿತ ಮನಸ್ಸು ಸದಾ ಆತಂಕ, ಗೊಂದಲ ಮತ್ತು ಅಶಾಂತಿಯಿಂದ ಕೂಡಿರುತ್ತದೆ. ಅಂತಹ ಮನಸ್ಸಿಗೆ ಇಹದಲ್ಲಾಗಲಿ ಪರದಲ್ಲಾಗಲಿ ನಿಜವಾದ ಸುಖವನ್ನು ಅನುಭವಿಸಲು ಸಾಧ್ಯವಿಲ್ಲ. ಈ ಶ್ಲೋಕದ ಮಹತ್ವ. ಸಂದೇಹದ ಅಪಾಯ. ಸಂದೇಹವು ಆಧ್ಯಾತ್ಮಿಕ ಮಾರ್ಗದಲ್ಲಿ ಅತ್ಯಂತ ಅಪಾಯಕಾರಿ ಶತ್ರು ಎಂದು ಈ ಶ್ಲೋಕ ಎಚ್ಚರಿಸುತ್ತದೆ. ಇದು ಪ್ರಗತಿಯನ್ನು ತಡೆಯುತ್ತದೆ ಮತ್ತು ಅಂತಿಮವಾಗಿ ಪತನಕ್ಕೆ ಕಾರಣವಾಗುತ್ತದೆ. ಶ್ರದ್ಧೆಯ ಅನಿವಾರ್ಯತೆ. ಜ್ಞಾನ ಮತ್ತು ವಿಮೋಚನೆಗೆ ಶ್ರದ್ಧೆಯೇ ಪ್ರಮುಖ ಅಡಿಪಾಯ. ಶ್ರದ್ಧೆಯಿಲ್ಲದೆ ಯಾವುದೇ ಆಧ್ಯಾತ್ಮಿಕ ಸಾಧನೆಯು ಫಲ ನೀಡುವುದಿಲ್ಲ. ಅಜ್ಞಾನದ ಪರಿಣಾಮಗಳು. ಅಜ್ಞಾನವು ಕೇವಲ ಮಾಹಿತಿಯ ಕೊರತೆಯಲ್ಲ, ಬದಲಿಗೆ ಅದು ದುಃಖ ಮತ್ತು ವಿನಾಶಕ್ಕೆ ಕಾರಣವಾಗುವ ಒಂದು ಸ್ಥಿತಿ. ಮೋಕ್ಷದ ಮಾರ್ಗ. ಕೃಷ್ಣನು ಇಲ್ಲಿ ಜ್ಞಾನ, ಶ್ರದ್ಧೆ ಮತ್ತು ನಿರ್ಧಾರದ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತಾನೆ. ಇವು ಮೋಕ್ಷದ ಮಾರ್ಗಕ್ಕೆ ಅನಿವಾರ್ಯವಾಗಿವೆ. ಮಾನಸಿಕ ಸ್ಥಿರತೆ. ಸುಖವನ್ನು ಪಡೆಯಲು ಮಾನಸಿಕ ಸ್ಥಿರತೆ, ನಂಬಿಕೆ ಮತ್ತು ಸಂದೇಹರಹಿತ ಮನಸ್ಸು ಅಗತ್ಯ ಎಂಬುದನ್ನು ಈ ಶ್ಲೋಕ ತಿಳಿಸುತ್ತದೆ. ಸಂಕ್ಷಿಪ್ತವಾಗಿ 40ನೇ ಶ್ಲೋಕದಲ್ಲಿ ಶ್ರೀಕೃಷ್ಣನು ಅಜ್ಞಾನಿ, ಶ್ರದ್ಧೆಯಿಲ್ಲದವನು ಮತ್ತು ಸಂದೇಹಾತ್ಮಕ ಮನಸ್ಸುಳ್ಳವನು ವಿನಾಶವನ್ನು ಹೊಂದುತ್ತಾನೆ ಎಂದು ಘೋಷಿಸುತ್ತಾನೆ. ವಿಶೇಷವಾಗಿ ಸಂದೇಹದಿಂದ ತುಂಬಿದ ಮನಸ್ಸಿನವನಿಗೆ ಈ ಲೋಕದಲ್ಲಿ, ದೈನಂದಿನ ಜೀವನದಲ್ಲಿ ಅಥವಾ ಪರಲೋಕದಲ್ಲಿ, ಮರಣಾನಂತರದ ಜೀವನದಲ್ಲಿ ಯಾವುದೇ ಸುಖ ಅಥವಾ ಶಾಂತಿ ಇಲ್ಲ ಎಂದು ದೃಢಪಡಿಸುತ್ತಾನೆ. ಇದು ಆಧ್ಯಾತ್ಮಿಕ ಪಥದಲ್ಲಿ ಶ್ರದ್ಧೆ ಮತ್ತು ನಿರ್ಧಾರದ ಮಹತ್ವವನ್ನು ಎತ್ತಿ ಹಿಡಿಯುತ್ತದೆ. ಭಗವದ್ಗೀತೆಯ ಬಗ್ಗೆ ಮಾಹಿತಿಗಾಗಿ ಈ ಚಾನೆಲ್ಗೆ ಚಂದಾದಾರರಾಗಿ ಸಬ್ಸ್ಕ್ರೈಬ್